ಇದು ಯಾವುದು ಗೋಬಿ ಮಂಚೂರಿನೂ ಅಲ್ರಿ, ಗೋಬಿ 65ನೂ ಅಲ್ರಿ, ಮತ್ತೇನದ ಅಂತ ಕೇಳ್ತೀರೇನ್ರಿ? ಹಂಗಾದ್ರೆ ಬರ್ರಿ ಇವತ್ತು ಸೋಯಾ ಚಂಕ್ಸ್ ಯೂಸ್ ಮಾಡಿಕೊಂಡು ಒಂದು ಸ್ಪೈಸಿ ಸ್ನ್ಯಾಕ್ ಮಾಡೋದು ಇವತ್ತಿನ ವಿಡಿಯೋನಾಗ ತೋರಿಸ್ತೀನಂತ್ರಿ. ನಡೀರಿ ಮತ್ತು ಹೆಂಗೆ ಮಾಡೀನಂತ ನೋಡ್ಕೊಂಬರಮ್ರಿ. ಇಲ್ಲಿ ಒಂದು ದೊಡ್ಡ ಬಟ್ಟಲು ಏನು ಮಾಡೀನ್ರಿ, ನಾ ಇಲ್ಲಿ ಸೋಯಾ ಚಂಕ್ಸು ತೊಗೊಂಡೇನ್ರಿ. ನಾ ಮೊದಲೇ ಏನು ಮಾಡೀನ್ರಿ, ಬಿಸಿ ಬಿಸಿ ನೀರಾಗ ಹಾಕಿ ನೆನಿಲಕ್ಕ ಬಿಟ್ಟಿದ್ರಿ. ಒಂದು 10 ನಿಮಿಷ ಬಿಟ್ಟರೆ ಸಾಕ್ರಿ, ಚಲೋ ನೆನಿತಾವ. ಈಗ ಇದ್ರಾಗಿಂದು ನೀರೆಲ್ಲ ತೆಗೆದು ಅಂದ್ರೆ ಬೇಕಾದ್ರೆ ಸ್ವಲ್ಪ ಹಿಂಡಿ ಏನು ಮಾಡಬೇಕಾಗ್ತದ್ರಿ, ನುಣ್ಣಗೆ ರುಬ್ಕೊಂಡು ಬರಬೇಕಾಗ್ತದೆ. ಈಗ ಇನ್ನೊಂದು ಬುಟ್ಟ್ಯಾಗ ಇದು ಹಾಕ್ತೀನಂತ. ಇದ್ರಾಗ ಏನು ಮಾಡ್ತೀನಪ್ಪ ಅಂದ್ರೆ ಒಂದು 3 ಆಲೂಗಡ್ಡೆ ಕುದಿಸಿ ಸೊಪ್ಪಿ ತೆಗೆದು ಮೆತ್ತಗೆ ಮಾಡಿ ಹಾಕೀನಿ. ಒಂದು ಬಟ್ಟಲು ಮೈದಾ ಹಿಟ್ಟು, ಒಂದು ಬಟ್ಟಲು ಇಲ್ಲಿ ಕಾರ್ನ್ಫ್ಲೋರು ಸೇರಿಸೀನಿ. ಬೇಕಾದ್ರೆ ಮತ್ತೆ ಸೇರಿಸ್ಕೋಬೇಕಾಗ್ತದೆ, ಇಲ್ಲ ಅಕ್ಕಿ ಹಿಟ್ಟನ್ನು ಹಾಕ್ಬೋದ್ರಿ, ನಡೀತದೆ. ಇಲ್ಲಿ ಪುಡಿ ಖಾರ, ಧನಿಯಾ ಪುಡಿ ಮತ್ತು ಕರಿಮೆಣಸು ಇರ್ತಾವಲ್ರಿ, ಕಾಳು ಮೆಣಸು, ಅದ್ರ ಪುಡಿ ಹಾಕೀನಿ. ಹಾಗೆ ರುಚಿಗೆ ಬೇಕಾದಷ್ಟು ಉಪ್ಪು ಸೇರಿಸಿ ಈಗೇನು ಮಾಡ್ತೀನಪ್ಪ ಅಂತಂದ್ರೆ ಒಂದು ಹಿಟ್ಟು ರೆಡಿ ಮಾಡ್ಕೋತೀನಂತ್ರಿ. ಅಂದರೆ ಎಲ್ಲ ಚಲೋ ಮಿಕ್ಸ್ ಆಗಬೇಕ್ರಿ. ಆ ಥರ ನಾವು ಹಿಟ್ಟು ಕಲಸಿ ಇಡಬೇಕು. ಬೇಕಾದರೆ ಇದಕ್ಕೆ ಒಂದು 10 ನಿಮಿಷ ಬಿಡ್ಬೋದು, ಇಲ್ಲಾಂದ್ರೆ ನಾವು ಹೀಗೆ ಅಂದ್ರೆ ಏನ್ರಿ ಇಮಿಡಿಯೇಟಾಗಿ ಮಾಡ್ಕೋಬೋದು, ನಡೀತದೆ. ಈಗ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ನಾಗ ಹಿಂಗೆ ಗುಂಡುಗೂ ಗೋಲಿಗಳು ಮಾಡಿ ಇಡಬೇಕಾಗ್ತದ್ರಿ. ಸ್ವಲ್ಪ ಟೈಮ್ ಹಿಡಿಸ್ತದೆ, ಅದರ ತಿನ್ಲಕ್ಕಂತೂ ಭಾಳ ಅಂದ್ರೆ ಭಾಳ ಚಲೋ ಇರ್ತದ್ರಿ. ಮತ್ತು ಇಲ್ಲಿ ಎಣ್ಣೆ ಬಿಸಿ ಆಗ್ಯದ್ರಿ. ಈಗ ಉರಿ ಸ್ವಲ್ಪ ಜಾಸ್ತಿನೇ ದೊಡ್ಡದಿಟ್ಟು ನಾವು ಈ ಗೋಲಿಗಳಿಗೆಲ್ಲ ಏನು ಮಾಡಬೇಕಾಗ್ತದೆ ರೀ, ಕರಿಬೇಕಾಗ್ತದೆ. ಈಗ ಜಾಮೂನೆಲ್ಲ ಹೆಂಗೆ ಕರಿತೇವಲ್ರಿ, ಅಂದ್ರೇನ್ರಿ ಆ ಥರ ಒಂದು ಬಣ್ಣ ಇವಕ್ಕೆ ಬರಬೇಕು, ಅಲ್ಲಿಂದ ನಾವು ಕರಿಬೇಕಾಗ್ತದೆ. ನೋಡ್ರಿ ಸ್ವಲ್ಪ ಇಲ್ಲಿ ಬಣ್ಣ ಬದಲಾಗ್ಲತ್ತದ, ಇನ್ನೂ ಸ್ವಲ್ಪ ಬಣ್ಣ ಬರಬೇಕ್ರಿ. ನೋಡ್ರಿ ಈಗ ಪರ್ಫೆಕ್ಟ್ ಕಲರ್ ಬಂದವ್ರಿ. ಈಗ ಎಲ್ಲ ಹಿಂಗೆ ಮಾಡಿ ಏನು ಮಾಡ್ತೀನಿ ರೀ, ನಾನು ಒಂದು ಬೇರೆ ಬುಟ್ಟ್ಯಾಗ ತೆಗೆದಿಡ್ತೀನಂತ. ಈಗ ಇವಕ್ಕೆ ಏನು ಮಾಡಬೇಕಾಗ್ತದಪ್ಪ ಅಂತಂದ್ರೆ ಒಂದು ಕಡಾಯಿನಾಗ ನಾ ಇಲ್ಲಿ ಎಣ್ಣೆ ಹಾಕ್ತೀನಂತ್ರಿ. ಎಣ್ಣೆ ಚಲೋ ಬಿಸಿ ಆಯ್ತಂದ್ರೆ ಇಲ್ಲಿ ಬೆಳ್ಳುಳ್ಳಿ ಸೇರಿಸ್ಲತ್ತೀನಿ ರೀ, ಅಂದ್ರೆ ಕುಟ್ಟಿ ಹಾಕ್ಲತ್ತಿಲ್ರಿ, ನಾ ಹಿಂಗೆ ಸಣ್ಣದಾಗಿ ಹೋಳಿ ಸೇರಿಸ್ಲತ್ತೀನಿ ರೀ. ಮತ್ತು ಇಲ್ಲಿ ಹಸಿ ಮೆಣಸಿನ್ಕಾಯಿ ಹಾಕೀನಿ ರೀ, ಮತ್ತು ಕರಿಬೇವನ್ನು ಸಣ್ಣ ಹೋಳಿನೇ ಸೇರಿಸ್ಲತ್ತೀನಿ ರೀ. ಸ್ವಲ್ಪ ಇವಕ್ಕೆ ಫ್ರೈ ಮಾಡ್ಕೊತೀನಂತ. ಈಗ ನೋಡ್ರಿ ನಾ ಇಲ್ಲಿ ಒಂದು ಕ್ಯಾಪ್ಸಿಕಮ್ ಸೇರಿಸ್ಲತ್ತೀನಿ ರೀ. ನಿಮಗೆ ಸೈಜ್ ಹೆಂಗೆ ಬೇಕೋ ಹಂಗೆ ಹೋಳಿ ಹಾಕೋಬೋದು. ಇಲ್ಲಿ ನಾನು ಇಲ್ಲಿ ಸಣ್ಣ ಹೋಳಿನೇ ಸೇರಿಸೀನಿ ರೀ. ಇವನು ಸ್ವಲ್ಪ ಮೆತ್ತಗೆ ಹಾಕಬೇಕು, ಜಾಸ್ತಿ ಏನು ಮೆತ್ತಗೆ ಆಗೋದು ಬೇಡ. ಈಗ ಇದ್ರಾಗ ಒಂದಿಷ್ಟು ಸಾಸ್ಗಳು ಸೇರಿಸ್ಬೇಕಾಗ್ತದೆ ರೀ. ನಾ ಇಲ್ಲಿ ನೋಡ್ರಿ ರೆಡ್ ಚಿಲ್ಲಿ ಸಾಸ್ ಹಾಕೀನಿ ರೀ, ಹಾಗೆ ಗ್ರೀನ್ ಚಿಲ್ಲಿ ಸಾಸ್ ಹಾಕೀನಿ ರೀ, ಮತ್ತು ಇಲ್ಲಿ ಡಾರ್ಕ್ ಸೋಯಾ ಸಾಸ್ನು ಸೇರಿಸ್ಲತ್ತೀನಿ ರೀ. ಬೇಕಾದ್ರೆ ಸ್ವಲ್ಪ ಕೆಚಪ್ನು ಹಾಕೋಬೋದು, ಹಾಗೆ ಕರಿಮೆಣಸಿನ ಪುಡಿನೂ ಸೇರಿಸ್ಲತ್ತೀನಿ ರೀ. ಈಗ ಇವು ಹಾಕಿದ್ಮೇಲೆ ಸಣ್ಣ ಉರಿನಾಗ ಏನು ಮಾಡ್ಬೇಕ್ರಿ, ಒಂದು 30 ಸೆಕೆಂಡು ಇದಕ್ಕೆ ಹಿಂಗೆ ಮಿಕ್ಸ್ ಮಾಡ್ಕೋಬೇಕಾಗ್ತದೆ. ಇವಕ್ಕೇನು ಕುದಿಸೋದು ಬೇಕಾಗಲ್ಲ. ಈಗ ನೋಡ್ರಿ ನಾವು ಮಾಡಿಟ್ಟಿದ್ದು ಏನವಲ್ರಿ, ಕರೆದಿಟ್ಟಿದ್ದು ಈ ಗೋಲಿಗಳು ಏನವಲ್ರಿ, ಅವಕ್ಕೆ ಸೇರಿಸ್ಬಿಡ್ಬೇಕ್ರಿ. ಸೇರಿಸಿ ಏನಿಲ್ಲರಿ, ಈಗ ಸಣ್ಣ ಉರಿನಾಗ ಇವಕ್ಕೆ ಹುರಿಬೇಕಾಗ್ತದೆ. ಹೊರಗೆ ಕ್ರಿಸ್ಪಿ ಇರ್ತಾವ್ರಿ, ಒಳಗೆ ಸಾಫ್ಟಾಗಿ ಹೊಳ್ಳಾಗಿ ಇರ್ತಾವ. ನೀವು ಮಾಡಿ ನೋಡ್ರಿ, ಭಾಳ ಅಂದ್ರೆ ಭಾಳ ಚಲೋ ಇರ್ತಾವ್ರಿ. ಈಗ ಕೊನೆಗೇನು ಮಾಡ್ತೀನಿ ರೀ, ಒಂದಿಷ್ಟು ಹಸಿ ಉಳ್ಳಾಗಡ್ಡಿ ಸಣ್ಣ ಹೋಳಿ ಸೇರಿಸೀನಿ ರೀ, ಮತ್ತು ಕೊತ್ತಂಬರಿನೂ ಹಾಕ್ಬಿಡ್ತೀನಂತ್ರಿ. ಈಗೇನು ರೀ ಒಂದು ಫೈನಲ್ ಮಿಕ್ಸ್ ಕೊಟ್ಬಿಡಮಂತ್ರಿ. ಇವು ಬೇಕಾದ್ರೆ ಹಾಗೇನು ತಿನ್ಬೋದು ರೀ, ಇಲ್ಲಾಂದ್ರೆ ಟೊಮೆಟೊ ಕೆಚಪ್ ಸರಿನೂ ತಿನ್ಬೋದು. ಹೆಂಗೆ ತಿಂದ್ರೂ ಭಾಳ ಅಂದ್ರೆ ಭಾಳ ಟೇಸ್ಟಿ ಇರ್ತಾವ್ರಿ. ಹಾಗಾದ್ರೆ ಇವತ್ತಿಂದು ಈ ಸೋಯಾ ಚಂಕ್ಸ್ ವಿಡಿಯೋ ನಿಮಗೆ ಇಷ್ಟ ಆಗ್ಯದ ಅಂತ ಅನ್ಕೋತೀನಿ ರೀ. ಇಷ್ಟ ಆಗಿತ್ತಂದ್ರೆ ವಿಡಿಯೋಗೆ ಲೈಕ್, ಶೇರ್ ಮತ್ತು ಕಾಮೆಂಟ್ ಮಾಡಿರಿ. ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಹೀಗೆ ಸಬ್ಸ್ಕ್ರೈಬ್ನ ಮಾಡ್ಕೊರಿ. ಮತ್ತು ಸಿಗ್ತೀನಂತ್ರಿ ಮುಂದಿನ ವಿಡಿಯೋದಾಗ. ಥ್ಯಾಂಕ್ ಯು.